ಎಚ್ಚರಾಯ್ತದೆ ಸಾಫ್ಟಿ ಬೀಳ್ತದೆ ಫ್ರೆಂಡ್ ಝೋನ್ ಆಯ್ತೆ ಹೇಳ್ದವಳೆ ಫಸ್ಟ್ ಕೈ ಕೊಟ್ಲು ಮಗ ತುಂಬಾ ಮೆರೆದವ್ರೇನೆ ಸೈಲೆಂಟ್ ಆಗಿ ಫುಲ್ ಖುಷಾಗಿದೆ ಇವರು. ಯಾಕಂತ ಅಂದರೆ ಇವತ್ತು ಆಲೋಕೆ ಅವ್ರನ್ನ ನೋಡಿದೆ, ಅವರು ನನ್ನ ಲೈಫ್ನ ಇನ್ಸ್ಪಿರೇಷನ್. ಯಾಕಂತಂದರೆ ಅವ್ರ ಸಾಂಗ್ ಆಗಿರ್ಬೋದು, ಅವ್ರ ಲೈಫಲ್ಲಿ ಅಚೀವ್ ಮಾಡೋದಾಗಿರ್ಬೋದು. ನಮಸ್ತೆ ಕರುನಾಡು, ನಾನು ನಿಮ್ಮ ಎಕ್ಸ್ಪ್ರೆಜು. ಇದು ನನ್ನ ಡೇ 23 ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಗಾಡಿ ತುಂಬ ರಿಪೇರಿ ಇತ್ತು, ರಿಪೇರಿ ಮಾಡಿಸೋಣ ಅಂತ ಹೊರಟಿದೆ. ಓಕೆ, ರಿಪೇರಿ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ರೆಡಿಯಾಗಿ ನೆಕ್ಸ್ಟ್ ಸಂಜೆ ನಾನು ಹೊರಟಿದ್ದೇನೆ ಯುವ ಸಂಭ್ರಮಗೆ. ನಮ್ಮ ಮೈಸೂರು ಗೊತ್ತಲ್ಲ, ಯಾವಾಗಲೂ ಕ್ರೇಜಿನೇ. ಸೊ ಯಾಕಂತ ಅಂದರೆ ನಮ್ಮ ಮೈಸೂರಲ್ಲಿ ಇಂಥದಕ್ಕೆ ಕೊರತೆ ಅನ್ನೋದೇನಿಲ್ಲ. ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿ ಇರುವಂಥ ಒಂದೇ ಒಂದು ಜಾಗ, ಅದು ಮೈಸೂರು. ಇವತ್ತು ಯುವ ಸಂಭ್ರಮದಲ್ಲಿ ಏನೇನಾಯಿತು, ಯಾರ್ಯಾರು ಬಂದಿದ್ರು ಅಂತ ಹೇಳ್ತೀನಿ, ಬನ್ನಿ ಹೊರಡೋಣ. ಯುವ ಸಂಭ್ರಮಕ್ಕೆ ಹೋಗ್ತಾ ಇದ್ದಾಗೆ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಅಂತ ಡಿವೈಡ್ ಮಾಡ್ತಾ ಇರ್ತಾರೆ. ಅದೇ ಬೇರೆ ಕಡೆ ಹೋದರೆ ಇನ್ನೊಂದು ಗೇಟ್ ಇದೆ, ಅಲ್ಲಿ ಗರ್ಲ್ ಆ್ಯಂಡ್ ಬಾಯ್ ಹೋಗ್ತಾರೆ. ಸೊ ನಾವು ಹೋಗಿದ್ದೆ ಲಾಸ್ಟ್ ಬ್ಯಾಕ್ ಸೈಡ್ ಗೇಟ್ಗೆ. ಬ್ಯಾಕ್ ಸೈಡ್ ಗೇಟ್ಗೆ ಹೋಗ್ಬಿಟ್ಟು ಎಂಟ್ರಿ ಆಗ್ತದೆ. ಪವಿತ್ರ ಸಾಂಗ್ ಇತ್ತು. ಇದು ಡೇ 4 ಯುವ ಸಂಭ್ರಮ. ಸೊ ಇದಕ್ಕೆ ಯಾರ್ಯಾರು ಗೆಸ್ಟ್ ಆಗಿ ಬಂದಿದ್ರು ಅಂತ ಅಂದರೆ ನನ್ನ ಅಚ್ಚುಮೆಚ್ಚಿನ ಆಲೋಕ್ ಅವರು, ಹಾಗೂ ಬನಾರಸ್ ಮೂವಿಯ ಹೀರೋ ಆದಂಥ ಜೈದ್ ಖಾನ್ ಅವರು, ಹಾಗೂ ಉಪಾಧ್ಯಕ್ಷ ಮೂವಿಯ ಹೀರೋಯಿನ್ ಆದಂಥ ಮಲ್ಲಿಕಾ ಅವರು ಬಂದಿದ್ದರು. ಸೊ ನನಗೆ ಇವರೆಲ್ಲರಿಗಿಂತ ತುಂಬ ಇಷ್ಟ ಅಂತ ಅಂದರೆ ಆಲೋಕೆ. ಸೊ ಅವ್ರನ್ನ ನೋಡಿ ಅಂತ ಖುಷಿಯಾಗಿತ್ತು. ನಾನು ಎಕ್ಸೆಪ್ಟೇ ಮಾಡಿದ್ದೀನಿ ಇವ್ರು ಬರ್ತಾರೆ ಅಂತ. ಆದರೂ ನೋಡ್ತಾ ಇದ್ದಾಗೆ ಒಂದು ಸಾರಿ ಮೈ ಜುಮ್ ಅಂದ್ಬಿಡ್ತು. ಒಂದು ದಿನ ನಾನು ಆ ಸ್ಟೇಜ್ ಮೇಲೆ ನಿಲ್ಲಬೇಕು, ಸ್ಟೇಜ್ ಮೇಲೆ ನಿಲ್ತೀನಿ ಅಂತ ಅನ್ನೋ ಒಂದು ಹುಚ್ಚು ಜಾಸ್ತಿ ಆಯಿತು. ಇದಾಗಿದ್ದ ತಕ್ಷಣ ಅವರು ಹೊರಡ್ತಾ ಇದ್ದಂಗೆ ನನಗೆ ಏನೇನು ಕೆಲಸ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅವ್ರನ್ನ ನೋಡಿದ ಖುಷಿಲಿ ಹಾಗೆ ಮನೆಗೆ ಹೊರಡೋಣ ಅಂತ ಹೋಗ್ತಾಯಿದ್ದೆ. ಆಚೆ ಬಂದು ನೋಡಿದೆ. ಈ ದಸರಾ ಅನ್ನೋದು ನಮಗೆ ಎಷ್ಟು ಖುಷಿ ಕೊಡುತ್ತೋ ಹಾಗೆ ಬೇರೆಯವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಹೊರಗಡೆಯಿಂದ ಬರ್ತಾರೆ, ಆಟ ಸಾಮಾನು ಅದು ಇದು ಅಂತ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾರೆ. ಆ ದೇವರೆಲ್ಲರಿಗೂ ಒಳ್ಳೇದು ಮಾಡ್ತಾನೆ, ಒಂದಿನ ಒಳ್ಳೇದು ಮಾಡಲಿ. ಇದಾಗಿತ್ತು ನನ್ನ ಇವತ್ತಿನ ಯುವ ಸಂಭ್ರಮ ವ್ಲಾಗ್. ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.